ವೀಕ್ಷಕರೇ, ಆರ್ಟಿ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಫಸ್ಟ್ ಡೆಂಗು ಹೇಳ್ಕೊಡ್ತೀನಿ. ಎಲ್ಲ ಕಡೆ ಮಳೆ ಬಂದ್ರಿಂದ ನೀರು ನಿಂತ್ಕೊಳ್ತಿದೆ. ನೀವೇನ್ ಮನೆ ನಿಮ್ದು ಬಾರೆಲ್ಲಾಗ್ಲಿ ಬುಟ್ಟಿಯಾಗಿ ಏನೆಲ್ಲ ಯಾರು ಹೋದಾರೆ ದವಾಖಾನೆ ಆಫೀಸರ್ ಒಂದ್ಸಲ ಹೆಂಗೆ 50 ರೂಪಾಯಿ ತೊಂದ್ರೆ 50 ರೂಪಾಯಿ ಹಾಂ ಇದು ಯಾವತ್ತು ತೊಗೊಂಡಿರೋದು 2 ಸಿಂದ್ರಿ ಐತ್ರಿ ಈ ಸಲ ಚಾಲು ಐತ್ರಿ ಈಗ ಚಾಲು ಐತ್ರಿ ಈಗ ಚಾಲು ಐತಲ್ರಿ ಈಗ ಒಂದ್ಸಲ ಹೆಂಗೆ 50 ರೂಪಾಯಿ ಕಂಪಲ್ಸರಿ 50 ರೂಪಾಯಿ ತೊಂದ್ರೆ ಇಲ್ಲ ಅಂತ ಹೇಳ್ತಿದಾರಲ್ಲ. ಮೇಡಮ್ ಈ ಪಬ್ಲಿಕ್ ಯಾಕೆ ಹೇಳ್ತಾರಲ್ಲ ಈಗ ನೀವು ಪಬ್ಲಿಕ್ ಯಾಕೆ ಕೇಳಲ್ಲ ಈಗ ಎದುರುಗಡೆ 1% ಪ್ರೂಫ್ ತಗೊಂಡ್ ಬನ್ನಿ. ಪ್ರೂಫ್ ಅಲ್ರಿ ಮೇಡಮ್ ಈಗ ಪಬ್ಲಿಕ್ ಹೆಂಗೆ ಕೇಳ್ರಿ ಅಲ್ಲಿ ಹೆಂಗೆ ಕೇಳಿ ಪಬ್ಲಿಕ್ ಈಗ ಪಬ್ಲಿಕ್ ಯಾರು ಪ್ರೂಫ್ ಮಾಡಿ ನಾನು ಅವ್ರಿಗೆ ಸಸ್ಪೆಂಡ್ ಮಾಡಿಸ್ತೀನಿ ಇವತ್ತೇ. ನಾಳೆ ಟಿಎನ್ ಸರ್ಕಾರ ಪರೀಕ್ಷೆಯಲ್ಲಿ ಶಿರಗಾಂವದ ಮುಖ್ಯಮಂತ್ರಿಯಾಗಿ ಮಾತಾಡ್ತಾರೆ. ಈಗ ಸರ್ಕಾರ ಪ್ರತಿ ವರ್ಷ ಒಂದು ಅತಿ ಶಿಕ್ಷಕ ನೇಮಕ ಮಾಡಬೇಕಂದ್ರೆ ಗ್ರಾಮಸ್ಥರಿಗೆ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕಂತ ಇತ್ತು. ಆದರೆ ಇದೇ ವರ್ಷ ಮಾನ್ಯ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅವರು ಕೇವಲ ಮೆರಿಟ್ ಆಧಾರ ಮೇಲೆ ಅವ್ರನ್ನ ಆಯ್ಕೆ ಮಾಡ್ಕೋರಿ. ಅವರು ಸ್ಥಳೀಯರು ಇರ್ಬೋದು, ಹೊರಗಿನವರು ಇರ್ಬೋದು. ಬೇಕಾದ್ರೆ ನಾನು ಆರ್ಡರ್ ಪ್ರಕಟಣೆ ಮಾಡಿದ್ದೀನಿ, ನಾನು ಬೋರ್ಡ್ ಮೇಲೆ ನೋಟಿಸ್ ಕೂಡ ಹಚ್ಚಿದ್ದೇನೆ. ಆಮೇಲೆ ನಾನು ಬನ್ನಿ ಸರ್ ಕೊಡ್ತೇನೆ ಸರ್. ನಾನು ಮೆರಿಟ್ ಮೇಲೆ ಮಾಡಿದ್ದೇನೆ. 89 ಅಬೋವ್ ಆದವ್ರಿಗೆ ಅಂದ್ರೆ 60 ಅಬೋವ್ ಆದವ್ರಿಗೆ 89, 87, 86 ಈಗ 3 ಜನ ಆಯ್ಕೆ ಮಾಡಿದ್ದೇನೆ. ಬೇಕಾದ್ರೆ ನಾನು ಎಲ್ಲ SRMC ಮೀಟಿಂಗ್ನಲ್ಲಿ ಪಾಲಕರಿಗೆ ಹೇಳಿದ್ದೇನೆ, ನಾವು ಮೆಷಿನ್ ಹಾಕಿದ್ದೇನೆ. ನೋಡ್ರಿ ಎಷ್ಟು ಬಂದಿರೋ ಎಲ್ಲ ತೊಗೊಂಡಿರ್ತೀವಿ ಸರ್. ಇಲ್ಲ ಸರ್ ಮೊದಲು ನಾವು ತೊಗೊಂಡಿರ್ತೀವಿ, ಕನ್ಫರ್ಮ್ ಮಾಡಿರ್ತೀವಿ. ಅದ್ರಾಗ ಸಿನಿಯಾರಿಟಿ ಪ್ರಕಾರ ಮೆರಿಟ್ ಈಗ ಪರ್ಸೆಂಟೇಜ್ ಮೇಲೆ ನಾವು ತೊಗೋತೀವಿ ಫಸ್ಟ್ ಲೋಕಲ್ ಸರ್. ಅಲ್ಲಿ ಎಲ್ಲಿ ಯಾವ ಡ್ಯಾಮ್ ಇಟ್ಟಾದ್ರೆ ಇಲ್ಲಿ ಎಲ್ಲ ಕೆಲಸಗಳು ಇಟ್ಕೋಬೇಕಾಯ್ತು. ಅದ್ರ ಪ್ರಯೋಜನ ಮಾಡೋ ಐತಿ. ಆಮೇಲೆ ನಿಮ್ಮ ದನಗಳ ಶಾಟದ ಬಾವಿ ಇರ್ತವೆ ಅಂತ ಅರ್ಜಿ ಕೊಡ್ರಿ, ಅವ್ರನ್ನ ಮ್ಯಾಪ್ ಕಳಿಸಿ ನಾವು ಯಾವ್ದು ನಾವು ಕೊಡ್ತಾರೆ ಅದು ಮಾಡಿಕೊಡ್ತೇವೆ. ಅದಲ್ದ 2020ರಾಗ ಸರ್ವೆ ಆಗ್ತದವ್ರು ಮನೆಗಳು. ಈಗ ಲಾಸ್ಟ್ ಟೈಮ್ ಎಲ್ಲರಿಗೂ ಮನೆಗಳು ಅವತ್ತು ಅಪ್ರೂವಲ್ ಆಗಿ ಕೊಟ್ಟರು. ಅದ ಲಿಸ್ಟ್ ಐತಿ. ಆ ಲಿಸ್ಟ್ ಪ್ರಕಾರ GPS ಮಾಡಿದಾರೆ. ಆ ಲಿಸ್ಟ್ ಪ್ರಕಾರ ಆಟೋಮೆಟಿಕ್ ಆಗಿ ಇದೇನು ಲಿಸ್ಟ್ ಇರ್ತಾರೋ ಇವು ಬಂದಿರ್ತಾವೆ. ಇದೇನೋ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಆಮೇಲೆ ಬಸ್ ವಸ್ತು ಬಂದವರು ಬಸ್ ವಸ್ತು ಹೇಳ್ತಾರೆ. ಇವು ಅದ್ರಾಗ ಇನ್ನೂ ಬಂದಿಲ್ಲ ರೀ. ಆದರೆ ಈಗ ಬಟ್ಟೆ ನಮ್ಗೆ ಏನು ಮಾಡಿದಾರೋ ಅನುಮತಿ ತೊಗೋಬೇಕಾಗಿತ್ತು. ಇದು ಹೋದಂತ ಕೇಳಿ ಅದು ಅನುಮತಿ ತೊಗೊಂಡು GPS ಮಾಡಿದಾರೆ. ಪ್ರತಿ ಮನೆಯೂ ವಿಸಿಟ್ ಮಾಡೇ ಇರ್ತೇನೆ. ಸ್ವತಃ ನಾನ ಮಾಡಿರ್ತೇನೆ. ಕೆಲ ಬಂದ್ವು 100 ರೂಪಾಯಿ ನಾವು ಬಿಟ್ಟು ಬಂದ್ವು. ₹100 ತಗೋರಿ ಅದಕ್ಕೆ ಕಂಪ್ಲೀಟ್ ಇದೆ. ಹಂಗೆ ನಾವು ಹೇಳತ್ತಾ ಇದ್ದೀವಿ. ಎಷ್ಟು ಜನ ಬೈದಾರ್ಲ ನನ್ನ ಕಡೆ ಲಿಸ್ಟ್ ಐತೆ. ನೀವು ಯಾರಿಗೊಬ್ರು ಬರ್ರಿ, ಅವ್ರು ಎಲ್ಲರೂ ಕೊಟ್ಟಾರೋ ಏನು ನೋಡ್ಕೊಳ್ಳಿ. ಅದು ಲಿಸ್ಟ್ ಇದೆ, ಎಲ್ಲರೂ ತರಕಾಗಂಗಿಲ್ಲ.
ಮಧ್ಯಾಹ್ನದ ನಾನು ಸಮಾಜ ಕಲ್ಯಾಣ ಇಲಾಖೆ ಹುಕ್ಕೇರಿಯಿಂದ ಬಂದಿದ್ದೀನಿ. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯೊಳಗೆ ಏನೇನು ಸವಲತ್ತುಗಳಿವೆ ಅಂತ ಹೇಳಿ ಸ್ವಲ್ಪ ಹೇಳ್ತೀನಿ. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯೊಳಗೆ ಹಾಸ್ಟೆಲ್ಗಳು ಫ್ರೀ ಇದಾವೆ. ನಮ್ಮ 11 ಹಾಸ್ಟೆಲ್ ಇದೆ ಹುಕ್ಕೇರಿ ತಾಲೂಕಿನಲ್ಲಿ. 2 ಪೋಸ್ಟ್ ಮ್ಯಾಟ್ರಿಕ್ಕು, 9 ಪ್ರೀ ಮ್ಯಾಟ್ರಿಕ್. ಅದರಲ್ಲಿ 2 ಗರ್ಲ್ಸ್ ಅದಾವು, 9 ಬಾಯ್ಸ್ ಅದಾವೆ.